ಶುಭ ಆರಂಭ ಆಗಿರೋದು ಶುಭ್ಮನ್ ಗಿಲ್ ಅವರ ಒಂದು ಎರ ಅಂತ ಹೇಳ್ಬೇಕು. ಶುಭ್ಮನ್ ಗಿಲ್ ಇಂದಾನೆ ಶುರು ಮಾಡ್ಬಿಡೋಣ ಬಿಡಿ. ಒಂದೇ ಒಂದು ಇನ್ನಿಂಗ್ಸ್ ಇಂದ 3 ಡೌಟ್ಸ್ ನ ಕ್ಲಿಯರ್ ಮಾಡಿರೋದು ಶುಭ್ಮನ್ ಗಿಲ್. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಗ್ಲೆಂಡ್ ಕಂಡೀಷನ್ಸ್ ಅಲ್ಲಿ ಶುಭ್ಮನ್ ಗಿಲ್ ನಂಬರ್ಸ್ ಖರಾಬ್ ಆಗಿದೆ. 6 ಇನ್ನಿಂಗ್ಸ್ ಅಲ್ಲಿ 88 ಹೊಡೆದಿದ್ದಾರೆ, 14 ಆವರೇಜ್ ಇಟ್ಕೊಂಡಿದ್ದಾರೆ. ಹೋಗಿ ಇವ್ರನ್ನ ಕ್ಯಾಪ್ಟನ್ ಮಾಡಿದೀರಾ ನೀವು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ 127 ಬ್ಯಾಟಿಂಗ್. ಓಕೆನಾ? ಸೆಕೆಂಡ್ ಪ್ರಶ್ನೆ, ಕ್ಯಾಪ್ಟನ್ಸಿ ಇವ್ರ ಬ್ಯಾಟಿಂಗ್ ಏನಾದ್ರೂ ಅಫೆಕ್ಟ್ ಮಾಡುತ್ತಾ ಅಂದ್ರೆ ಹೌದು ಅಫೆಕ್ಟ್ ಮಾಡುತ್ತೆ, ಬಟ್ ಇನ್ ಎ ಪಾಸಿಟಿವ್ ವೇ ಅಂತ ಹೇಳ್ತಾ ಇರೋದು. ಮೂರನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಗುರು ನಂಬರ್ 4 ವಿರಾಟ್ ಆದ್ಮೇಲೆ ಯಾರು ಅಂತ ಒಂದು ಪ್ರಶ್ನೆ ಇತ್ತು. ನಾವು ಕೂಡ ನೆನೆ ಪ್ರಿವ್ಯೂ ಮಾಡಿದಾಗ ಕ್ಲಿಯರ್ ಆಗಿ ಮಾತಾಡಿದ್ವಿ, ಮೋಸ್ಟ್ ಲೈಕ್ಲಿ ನಂಬರ್ 4 ಶುಭ್ಮನ್ ಗಿಲ್ ಬರ್ತಾರೆ ಅಂತ. ಅದ್ರ ತಕ್ಕಂಗೆ ಬಂದಿರೋದು. ನೋಡಿ, ಅವ್ರು ಟೆಸ್ಟ್ ಆರಂಭ ಮಾಡಿದಾಗ ಓಪನರ್ ಆಗಿದ್ರು, ಅದಾದ್ಮೇಲಿಂದ ಯಶಸ್ವಿ ರೋಹಿತ್ ಓಪನ್ ಮಾಡಕ್ ಶುರು ಮಾಡಿದ್ಮೇಲೆ ನಂಬರ್ 3 ಆಡ್ತಾ ಇದ್ರು, ಪೂಜಾರ ಅವ್ರ ಜಾಗ ತಗೊಂಡ್ರು. ಇದೇ ಇಂಗ್ಲೆಂಡ್ ವಿರುದ್ಧ ಇಂಡಿಯಾಲಿ ನಂಬರ್ 3 ಬಂದು ಐ ಥಿಂಕ್ 500+ ರನ್ಸ್ ನ ಮಾಡ್ತಾರೆ. ಅದರಲ್ಲಿ ಹೈಯೆಸ್ಟ್ ರನ್ ಗೆಟರ್ 712 ಜೈಸ್ವಾಲ್ ಅಂತ ಹೇಳಿದ್ರೆ, ಇವರು ಐ ಥಿಂಕ್ ಸೆಕೆಂಡ್ ಹೈಯೆಸ್ಟ್ ರನ್ ಗೆಟರ್ ಆಗ್ತಾರೆ. ಸೊ ನಂಬರ್ 3 ಇನ್ನೇನ್ ಸೆಟ್ಲ್ ಆದ್ರಪ್ಪ ಇವರು ಅಂದಾಗ ವಿರಾಟ್ ಕೊಹ್ಲಿ ಸರ್ಪ್ರೈಸ್ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಟೀಮ್ ಇಂಡಿಯಾ ನಂಬರ್ 4 ನ ಹುಡುಕ್ತಾ ಇರುತ್ತೆ. ನಂಬರ್ 4ಗೆ ನಾನ್ ರೆಡಿ ಇದ್ದೀನಿ ಅಂತ ತೋರಿಸ್ಕೊಟ್ಟಿದ್ದು. ಒಂದ್ ಕಾಲದಲ್ಲಿ GR ವಿಶ್ವನಾಥ್ ಆಡ್ತಾ ಇದ್ರು, ಸಚಿನ್ ತೆಂಡೂಲ್ಕರ್ ನಂಬರ್ 4 ಅಲ್ಲಿ ಆಡ್ತಾ ಇದ್ರು, ಅದಾದ್ಮೇಲಿಂದ ವಿರಾಟ್ ಅವ್ರದೇ ಮಾಡ್ಕೊಂಡ್ಬಿಟ್ಟಿದ್ರು ಆ ಒಂದು ಜಾಗನ. ಈಗ ನೋಡಿ, ಕಿಂಗ್ ನ ರೀಪ್ಲೇಸ್ ಮಾಡ್ಬೇಕಾಗಿರೋದು ಯಾರು? ಪ್ರಿನ್ಸ್. ಆ ಕೆಲಸ ಮಾಡಿದ್ದಾರೆ ಪ್ರಿನ್ಸ್ ಶುಭ್ಮನ್ ಗಿಲ್ ಅಂತ ಹೇಳಕ್ ಇಷ್ಟಪಡ್ತೀನಿ.